ಸಾಗಿಸೆ ಇಂತೂ ಏತೆಯ ಚಿಂತೆಯೇ ಬೇಕೋ ಭೀಮಸೇನ ಎಂತು ಸಾಗಿಸೆ ಇಂತೂ ಏತೆಯ ಚಿಂತೆಯೇ ಬೇಕೋ ಕುರುನೋಡಲು ರಚಿಸಿರುವ ಕುರುನೋಡಲು ರಚಿಸಿರುವ ವೀರವನ್ನು ಬೆದಿಪರಾರೋ ಎಂತು ಸಗಿಸೆ ಇಂದು ಏತೆಯ ಚಿಂತೆಯೇ ತಗೋ 10 ದಿನದ ಘೋರ ಇದ್ದವು. ಭೀಷ್ಮಾಚಾರ್ಯರು ಪರಾಜಿತರಾದರು. ನಮ್ಮ ವಿಜಯ ಸೂರ್ಯನು ಹೃದಯ ಆಗುವುದಂತೆ ಭಾವಿಸಿದ್ದೆ. ಸಹೋದರ, ಈ ಹೋದ ಮಹಾದ್ವಾರದಲ್ಲಿ ದ್ರೋಣಾಚಾರ್ಯರು ನಿಂತಿರುವರು. ಅವರನ್ನು ಜಯಿಸಿ ಮುಂದೆ ಜಯಿಸುವುದು ಯಾರನ್ನು ಸಾಧ್ಯಲ್ಲ. ನಿನ್ನೆ ದಿವಸ ನಾನು ಹೋಗಿ ನಿರಾಶೆ ಬಂದನು. ಕೃಷ್ಣಾರ್ಜುನರು ಇದ್ದರೆ ಚೆನ್ನಾಗಿತ್ತು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ರಂಗದಲ್ಲಿ ಮತ್ತೊಂದು ಪಾರ್ಶ್ವದಲ್ಲಿ ಯುದ್ಧ ಸನ್ನಿಹಿತವಾಗಿರುವರು. ಅಗ್ರಜ, ಇದಕ್ಕೊಂದು ಉಪಾಯ ಮಾಡಲೇಬೇಕು. ಇದ್ರ ಉಪಾಯವೇನು ಸಹೋದರ? ಇಲ್ಲವಾದರೆ ಪರಾಜಯ ಖಂಡಿತ. ಪರಾಜಯ 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 ಎಂಥ ಮಾತು ದೊಡ್ಡಪ್ಪ. ನಿಮ್ಮ ಕೈಯಲ್ಲಿ ಈ ಭೂಮಂಡಲವನ್ನು ನಡುಗಿಸುವ ಗದೆಯಾದ ನಮ್ಮ ಪೂಜ್ಯ ತಂದೆ ಕವಿದ್ದರು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗೆ ಬಂದೊದಗಿರುವ ಅಂತ ಆಪತ್ತೇನು ದೊಡ್ಡಪ್ಪ? ಕುಮಾರ, ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಬಾಪು ಕುಮಾರ, ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ, ಈ ಕೆಲಸವೂ ನಿನ್ನಿಂದ ಆಗುವುದಿಲ್ಲ ಕುಮಾರ. ಶಾಂತನಾಗು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿಮ್ಮ ಕಣ್ಣು ಮುಂದಿರುವ ಈ ಪಾರ್ಥಿಯದೇ ಅವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರ ತೇಜ ಪ್ರಕಾಶದಿಂದ ಜಾಜಲ್ಯಮಾನವಾಗಿ ಬೆಳಗುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಈ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಮಾತೆಯಾದ ಸುಭದ್ರಾ ದೇವಿಯು ಆನಂದ ಭಾಷೆಗಳನ್ನು ಸಿರಿಸಲಿ. ಯೋಗ್ಯಾನುಸಾರ ಹೊರತಾಗ ಕೀರ್ತಿಶಾಗಿ ಆಗುವುದು ಕ್ಷತ್ರಿಯನೇ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ನನ್ನ ಖಡ್ಗದಿಂದ ಅಡಿಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ.
ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ವ್ಯೂಹಭೇದ ಪದ್ಧತಿಯನ್ನು ಚೆನ್ನಾಗಿ ಕಲಿತಿರುವೆನು. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ನನಗೆ ಅನುಮತಿಯನ್ನು ಕೊಡಿ. ಹಾಗ ತಿಳಿಯುವಿರಿ, ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು ನೀವೇ ನೋಡಿವರಂತೆ. ಅಗ್ರಜ, ಅಭಿಮನ್ಯನ ಪ್ರಾರ್ಥನೆಯನ್ನು ನಿರಾಕರಿಸಬಾರದು. ವೀರ ಬಾಲಕನು ಜಲಚೇತನವಾಗಲಿ. ಕುಮಾರ ಅಭಿಮನ್ಯು, ದೊಡ್ಡಪ್ಪ, ಹೇಗೆ ಕಳುಹಿಸಲಿ ಕುಮಾರನ, ನಾನೇಗೆ ಕಳುಹಿಸಲಿ. ಕುಮಾರ ದೊಡ್ಡಪ್ಪ, ನಾನು ಹೇಗೆ ಕಳುಹಿಸಲಿ ಕುಮಾರನ, ನಾನೇಗೆ ಕಳುಹಿಸಲಿ. ಕುಮಾರ ಕುಮಾರ ಅಂತಪೋರ ರಣಕ್ಕೆ ನಾನು ಕುಮಾರ ಅಂತಪೋರ ರಣಕ್ಕೆ ನಾನು ಜಯ ಕಳುಹಿಸಲಿ, ನಾನೇ ಜಯ ಕಳುಹಿಸಲಿ. ಬಾಲಕುಮಾರನ ವಿಧಿಯೇ ಪ್ರೇಮ ಕುಮಾರನ, ನಾನೇಗೆ ಕಳುಹಿಸಲಿ. ಕುಮಾರ ಕುಮಾರ ಭೀಮಸೇನ, ಈ ಬಾಲಕುಮಾರನ ಕೈಲಿಟ್ಟಿರುವೆನು. ಒಂದು ಇದ್ದರಂಗದಲ್ಲಿ ಒಂದು ಕ್ಷಣವೂ ಇದನ್ನು ಬಿಟ್ಟಿರಲಾರದು. ಕುಮಾರ ಹೋಗು, ಜಯಶಾಲಿಯಾಗಿ ಹಿಂದಿರುಗು. ದ್ರೋಣ ಚಕ್ರ ಈಗವೂ ನಿನ್ನ ಪಾಲಿಗೆ ಪುಷ್ಪವಾಗಲಿ. ಹೋಗಿ ಬಾ ಕುಮಾರ, ಹೋಗಿ ಬಾ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರಕವಚದಿಂದ ರಕ್ಷಿಸಿಕೊಂಡಿರುವಾಗ ಭಯವಿಲ್ಲ. ಅದು ಹೇಳ ದೊಡ್ಡಪ್ಪ, ಹೋಗೋಣ. ಆ ಕುಮಾರ, ಮದೋನ್ನರಾದ ಕೌರವರ ಚಕ್ರವ ಭೇದಿಸಿ ಬರೆಯುವು, ದ್ರೋಣರ ಚಕ್ರವ ಭೇದಿಸಿ ಬರೆಯುವು, ಬರೆಯುವು ಹರ್ಷದಿಂದ ಬರೆಯುವು, ಹರ್ಷದಿಂದ ಬರೆಯುವು. ಕೌರವರ ಪದವ ಮುರಿವೆ ಈಕ್ಷಣ, ಪದವ ಮುರಿವೆ ಈಕ್ಷಣ, ಪದವ ಮುರಿವೆ ಈಕ್ಷಣ, ಪದವ ಮುರಿವೆ. ಸಂಭ್ರಮ ಪಡುತ್ತಿದೆ ಬಾನಾಡಿಗಳು ವಸಂತ ಮಾಸ
ಪ್ರಾಣೇಶ್ವರಿ, ನಾನು ಹೃದಯಾದಿದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಕಾತರಿಸುತ್ತಿದ್ದೆನು. ಆ ದಿನ ಈಗ ಲಭಿಸಿತು ಪ್ರಿಯ. ಪ್ರಾಣೇಶ್ವರಿ, ಆಹಾ, ಸುಂದರಿ, ನಿನ್ನ ದೇವನ ದರ್ಶನವೇನೋ ಹೊಂದಿದೆ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವನ್ನೇ ಕೊಟ್ಟಿರುನಲ್ಲ ಸ್ವಾಮಿ. ಇನ್ನು ನನ್ನದಾಗಿ ಏನುಳಿದಿದೆ? ಅದು ನಿನ್ನ ಹೃದಯದ ಪ್ರೇಮ ಸುಂದರಿ. ಹಬ್ಬಬ್ಬಾ, ಅದು ಮೊದಲಿಂದಲೂ ತಮ್ಮದೇ ಆಗಿದೆ. ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಪ್ರಿಯ. ಸ್ವಾಮಿ, ಪ್ರಾಣೇಶ್ವರ, ಪ್ರಿಯ ರಮಣಿ, ಕರೆಯುವೆ ಬಾ, ಅರುಷನಿನಲ್ಲಿ ತುಂಬ ಪಾವಾರೆ, ಅರುಷನಿನಲ್ಲಿ ತುಂಬ ಪಾವಾರೆ, ಪ್ರಿಯ ರಮಣಿ. ಹೌದೇ ಸ್ವಾಮಿ?
ಹರ್ಷದಿ ಕರೆಯುವೆ ಬಾರಮನ ನಿನ್ನ ಹರ್ಷದಿ ಕರೆಯುವೆ ಬಾರ ನಿನ್ನ ಪ್ರಿಯ ರಮಣ. ಪ್ರೇಯಸಿ, ನಾನದನ್ನು ಬಲ್ಲೆ. ಆಹಾ, ಆದರೆ ನಿನ್ನ ಪ್ರೇಮ ವಿಚಾರವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಉತ್ತರ ಹೌದು ಸ್ವಾಮಿ. ಹೌದು ಉತ್ತರ. ಪ್ರಿಯಾ, ಪ್ರಿಯೆ, ಪ್ರಾಣೇಶ್ವರ, ನಗಬಾರದು ಪ್ರಿಯಾ. ಪ್ರಿಯಾ, ಭಾರತಿ ಜಾರಿದ ಭಾಷಿ ಮೋಡಿದ ತಂಗಾಳಿ ಬಿಸಿ ಬಂದು ಹೋಗಕ್ಕ. ಎಲ್ಲಾಡಿ ಹೋಯ್ತು ನಮ್ಗೆ ಆನಂದ. ಪ್ರಿಯಾ, ಜೊತೆಯಾಗಿ ನದಿಯಂತೆ ಹರಿದಾಡುವ ಜೊತೆಯಾಗಿ ನದಿಯಂತೆ ಹರಿದಾಡುವ ಹೊಲದಲ್ಲಿ ಆಯಾಗಿ ಓಡಾಡುವ. ಜೊತೆಯಾಗಿ ನದಿಯಂತೆ ಹರಿದಾಡುವ ವನದಲ್ಲಿ ಆಯಾಗಿ ಓಡಾಡುವ. ಗಿರಿಯೇರಿ ಗುಹೆಯಲ್ಲಿ ಒಂದಾಗುವ. ಗಿರಿಯೇರಿ ಗುಹೆಯಲ್ಲಿ ಒಂದಾಗುವ ಸಂಗಾತಿಯೇ. ಸಂಗಾತಿ ಉಯ್ಯಾಲೆ ಬಾಳುವ. ರವಿಚಾರಿದ ಭಾಷಿ ಮೂಡಿದ ತಂಗಾಳಿ ಬಿಸಿ ಬಂದು ಎಲ್ಲಾಡಿ ಹೋಯ್ತು ದುನಿಯಾ. ಪ್ರಿಯಾ,
ಪ್ರಾಣೇಶ್ವರ. ಪ್ರಾಣೇಶ್ವರಿ, ನಿನಗೆ ನನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರುವುದು. ಆಹಾ, ಈ ದಿನ ಯುದ್ಧದಲ್ಲಿ ಒಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಯಿತು. ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ ಉತ್ತರ. ಪ್ರಾಣೇಶ್ವರ, ಈ 4 ದಿನಗಳಿಂದಲೂ ತಾವು ಯುದ್ಧದ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಸಂತೋಷದಿಂದ ಕಾಲ ಕಳೆಯಬಾರದು ಪ್ರಿಯ. ಉತ್ತರ, ದ್ರೋಣನ ಚಕ್ರವನ್ನು ಭೇದಿಸುವುದಾಗಿ ಯುಧಿಷ್ಠರಾಜನ ಅನುಮತಿಯನ್ನು ಪಡೆದೊಟ್ಟೆನು. ನನ್ನನ್ನು ತಡೆಬೇಡ ಉತ್ತರ. ಆಹಾ, ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ಸಹ ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಿ. ಹಿಂದೆ ಬಲರಾಮನ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದ್ರಂತೆ. ಈಗ ನಾನು ನಿಮಗೆ ಸಹಾಯ ಮಾಡೇನು ಪ್ರಿಯ. ಉತ್ತರ, ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಅಬ್ಬಬ್ಬಾ. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಉತ್ತರ. ಯುದ್ಧಕ್ಕಾಗಿ ಈ ಹೊಸ ಬಿಲ್ಲನ್ನು ತಂದಂತಿದೆ, ಇದನ್ನೊಂದು ಸಾರಿ ಇದೇರಿಸಿ ನೋಡೋಣ. ಉತ್ತರ, ಈ ಕೋಮಲ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದವಲ್ಲ. ನನ್ನ ಅನಗದ ನಿನ್ನ ಸಖಿಯರು ತಿರುಚಿ ತಂದ ಹೂಗಳನ್ನು ಎದೆಯರಿಸಿ ರೂಪುಗೊಂಡು ಗತಿ ಚಂಚಲ ಕಟಾಕ್ಷ ಬಾಣಗಳನ್ನು ಸಾಯಿತು. ಈ ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶಯವನ್ನು ಕೊಡು. ಹಬ್ಬಬ್ಬಾ, ಒಂದೇ ಹೊಸಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು ಪ್ರಾಣೇಶ್ವರ.
ಆಲಸ್ಯದ ಸಮಯವಲ್ಲ ಉತ್ತರ. ಆಹಾ. ಘೋರ ಯುದ್ಧವು ಮುಂದೊದಗಿದೆ. ಈಗಲೂ ನೀನು ನಗುತ್ತಿರುವೆ. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯರನ್ನು ನಿರ್ಮಿಸಿರುವನು. ಇದುವರೆವಿಗೂ ಹಾಸ್ಯಮಯವಾದ ಗಾನಶಿಲೆಯಾದ ಉತ್ತರೆಯನ್ನು ನೋಡಿದಿರಿ. ಈಗ ವೀರ ಪತ್ನಿಯಾದ ವೀರಾಂಗನೆಯಾದ ಉತ್ತರೆಯನ್ನು ನೀವೇ ನೋಡಿರಂತೆ ಪ್ರಭು. ಆಹಾ, ನಾನು ನೋಡುವುದು ಏನೆಂದು ಈಶ್ವರ. ಸ್ವರ್ಣದ ಪುತ್ತಲೆಯಲ್ಲಿ ರಿಲೀಶದ ಮಾಧರ್ವ, ಸಂಪೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಆಹಾ. ಇಹ ಸಂಸಾರ ದುಃಖ ಮಧ್ಯದಲ್ಲಿ ನಿನ್ನ ಈ ಆನಂದ ಭಾಷೆಗಳನ್ನು ಕೇಳಿ ಸಂತೋಷದ ಉತ್ತರ. ಆರ್ಯಾವರ್ತದಲ್ಲಿ ನೀವು ಪುರುಷ ರತ್ನವು, ಯುದ್ಧವು ನಿಮ್ಮ ಕೀರ್ತಿ ಗೌರವ ಸಂಪತ್ತಲ್ಲವೇ ಸ್ವಾಮಿ. ಪ್ರಿಯಾ, ಮನದಾಸ ನಿನ್ನ ಬಯಸುತ್ತಿದೆ ಸುಂದರಿ, ಮನದಾಸ ನಿನ್ನ ಬಯಸುತ್ತಿದೆ ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮನದಾನಂದವ ನೀನು ಬಾರಿ, ಮನದಾಸ ನಿನ್ನ ಬಯಸುತ್ತಿದೆ ನೀನು ಹಾಕಿದ ಈ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ. ಕುಮಾರ, ನಿನ್ನಂತಹ ವೀರ ರಥಿಕನಿಗೆ ತ್ರಿಕಾಲದಲ್ಲೂ ಅಪಜಯವಿಲ್ಲ ಕಂದ. ತಾಯಿ, ಕುಮಾರ, ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸುವುದಾಗಿ ಪಾಂಡವ ರಾಜ್ಯಸಭೆಯಲ್ಲಿ ಪ್ರತಿಜ್ಞೆ ಮಾಡಿರುವೆಯಂತೆ, ಅದು ನಿಜವೇ ಕಂದ? ಹೌದು ತಾಯಿ, ದ್ರೋಣನ ಚಕ್ರವನ್ನು ಭೇದಿಸುವುದಾಗಿ ಯುಧಿಷ್ಠಿರರಾಜೇಂದ್ರ ಅನುಮತಿಯನ್ನು ಪಡೆದೆಂದರು. ನನಗೆ ಆಶೀರ್ವದಿಸುತ್ತಾಯಿ. ಚಿಂತೆ ಇಲ್ಲ ಕಂದ. ಕುಮಾರ, ನಿನ್ನ ತಾಯಿಯ ಪ್ರೇಮ, ನಿನ್ನ ತಂದೆಯ ಶೌರ್ಯ, ಶ್ರೀಕೃಷ್ಣನ ಮಹಿಮೆ, ಉತ್ತರೆಯ ಸೌಭಾಗ್ಯ ನಿನ್ನನ್ನು ಎಡೆಬಿಡದೆ ಕಾಪಾಡಲಿ ಕಂದ. ನೋವೇನೆಂದು ಅರಿಯದ ಈ ನಿನ್ನ ಮುದ್ದೆ ಮಲ್ಲಿಗೆಯ ಕೈಯನ್ನು ನಿನ್ನ ಕೈಲಿಡುವೆನು. ಆಹಾ, ಅದು ಯುದ್ಧದ ದುರ್ಬಲ ಸಂದೇಶದಿಂದ ಅವಳನ್ನು ಸುಡದಿರಲಿ. ಹಾಗೆ ಕಂದ. ನಾನೊಂದು ವೇಳೆ ಯುದ್ಧದಲ್ಲಿ ಅಭದ್ರವನ್ನು ನುಡಿಬೇಡ ಕಂದ. ಹೋಗು ತರುಣ ವೀರ, ನಿನ್ನಂಥ ವೀರ ರಥಿಕನಿಗೆ ಯುದ್ಧರಂಗವು ತಾಯಿಯ ಮಡಿಲಿದ್ದಾಗೆ. ರಣರಂಗದಲ್ಲಿ ಜಯಶಾಲಿಯಾಗಿ ಬಾ ಕಂದ. ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ. ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ. ಮಹಾಭೀಕರ ದ್ವಯ ಧ್ವನಿ ಪರ ಅರ್ಥ ಪರಮಾತ್ಮ,
ಮಹಾಭೀಕರ ಜ್ವಯಧ್ವನಿಪರ ಸಹಸ್ರ ಕೃಪಾಣು ಭಯಂಕರ ಸಹಸ್ರ ಕೃಪಾಣು ಭಯಂಕರ ಮಹಾರಥಿಕ ಬಹು ಪದಾಂತಿ ಪರಿಣುತ ಅರ್ಥ ಪರಮಾತ್ಮ ಮಹಾರಥಿಕ ಬಹು ಪದಾಂತಿ ಪರಿಣುತ ಮಹಾಗ್ರಾಂಟ ಭಟ ಸಾಮ್ರಾಂಟಾಂತ ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ವಿಜಯ ಪರಮಾತ್ಮ ಅಹಿತ ನಿವಹಿತ ತುರುಗ ಗಜ ಸಹಿತ ಪಾರ್ಥ ಪರಮಾತ್ಮ ಅಹಿತ ನಿವಹಿತ ತುರುಗ ಗಜ ಸಹಿತ मेरे विभव मुदित तुझ निरोच कुल महाप्ति निखिल तुझ निरोच कुल महाप्ति निखिल कृपा भरिता कुरु विषय कृपा भरिता कुरु विषय परिहरित विजय जवदोळ್ ವೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ. ನಿನ್ನ ಇಚ್ಛೆ ಪಾರ್ಥ. ನೋಡು, ಕೌರವರ ಚದುರಂಗ ಬಲ್ಲತವಾದ ಸೈನ್ಯವು ಚಂಡಮಾರುತದಿಂದ ಉನ್ನಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶಾಸರೊಡನೆ ಅಶ್ವರೂಢನಾಗಿ ಸೇನಾರಚನೆಯನ್ನು ಪರಿಪಾಲಿಸುತ್ತಿರುವನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಶಶ್ವಿತ ಶೋಭಿತ ರಥದಲ್ಲಿ ಶ್ವೇತ ವರ್ಣಧಾರೆಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನೆರೆ ಕೂದಲನ್ನು ತುಂಬಿರುವ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಪಾರ್ಥ, ಆತನು ಭರತ ವಂಶದ ಕೀರ್ತಿ ಜ್ಯೋತಿ, ನಿಮ್ಮ ಪಿತಾಮಹನು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಹೇ ಭೀಷ್ಮ, ಕುರು ಪಿತಾಮಹ, ವಂದಿಸುವೆನು. ಈ ಅರ್ಜುನ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ನನ್ನ ಜೀವನದಲ್ಲಿ ಇದೆಂಥ ಪವಿತ್ರವಾದ ಸಮಯ. ಈಗ ತಾನೇ ತನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಇದೇನು ಅರ್ಜುನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏಕೆ ಏನಾಗಿತು? ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಸಮರದಿ ಸೆಣಸಾಡೆನ ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಗುರು ಬಾಂಧವರ ಚಿರಚೇರಿಸಲಾರೆ. ಪರಮಾತ್ಮ, ಪಾರ್ಥ, ಗುರು ಬಾಂಧವರ ಚಿರಚೇರಿಸಲಾರೆ. ಗುರು ಬಾಂಧವರ ಚಿರಚೇರಿಸಲಾರೆ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಪರಮಾತ್ಮ, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ
ಮತಿಹೀನ ನಾನಾದೆ ಪಥವ ತೋರಿಸೋ ಮುನ್ನ ಮತಿಹೀನ ನಾನಾದೆ ಪಥವ ತೋರಿಸೋ ಮುನ್ನ ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ 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 ಏನು ಹೇಳಲಿ ಕೃಷ್ಣ, ಹಂಗ ಪತಂಗಗಳಲ್ಲಿಯೂ ಬೇಸಿಗೆ ಬಿಸಿಲಿನ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನ ಹುಟ್ಟುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ಕಾಲುಗಳಲ್ಲಿ ನಿಲ್ಲೋ ತ್ರಾಣವಿಲ್ಲ. ಪರಮಾತ್ಮ, ನಾನು ನೋಡುತ್ತಿರುವುದು ಏನು? ಇವರೆಲ್ಲ ಗುರು ಹಿರಿಯರು, ಬಂಧು ಬಾಂಧವರು, ಪೂಜ್ಯಾತರು, ಇವರುಗಳೇ ಬಾಣವನ್ನು ತೊಡುವುದೇ? ಪಾರ್ಥ, ಇಂಥ ವಿಷಮ ಸರೋವರದಲ್ಲಿ ಇಂಥ ಕಶ್ಮಲ ಭಾವವು ನಿನ್ನಲ್ಲಿ ಏಕೆ ಮೂಡಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುತ್ತಿರುವೆಯಲ್ಲ, ಇದು ನಿನ್ನ ಧರ್ಮವೇ ಪಾರ್ಥ? ಪರಮಾತ್ಮ, ಒಂದು ಸಾರಿ ಕುರು ಸೈನಿಕರೇ ದೃಷ್ಟಿಸಿ ನೋಡು. ಭೀಷ್ಮರು ನನ್ನ ಪೂಜ್ಯ ಪಿತಾಮಹರು, ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣ ಕೊಟ್ಟ ಪೂಜ್ಯಾತರು, ಇವರು ಮೇಲೆ ಬಾಣ ತೊಡುವುದು ಶ್ರೇಯಸ್ಕರವೇ? ಯಾರನ್ನು ಯಾರು ಓದಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಸಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಬೇಡ ಮಾಧವ ಬೇಡಿ ಕುಂಬೆ ದೇವ, ಬೇಡ ಮಾಧವ ಬೇಡ ಮಾಧವ ಬೇಡಿ ಕುಂಬೆ ದೇವ, ಬೇಡ ಮಾಧವ ಮಾಧವ. ನೋಡು ನೋಡು ಪಾರ್ಥ ಏಡಿತನವಿದೇಕೆ, ನೋಡು ನೋಡು ಪಾರ್ಥ ಏಡಿತನವಿದೇಕೆ, ನೋಡು ಸೈನ್ಯವನ್ನು ಮಾಡು ಯುದ್ಧವನ್ನು, ನೋಡು ಸೈನ್ಯವನ್ನು ಮಾಡು ಯುದ್ಧವನ್ನು, ನೋಡು ನೋಡು ಪಾರ್ಥ ಪಾರ್ಥ. ಗುರು ಬಾಂಧವ ಗುರು ಬಾಂಧವರ ಒಲಿಸಲಾರೆ ದೇವ, ಗುರು ಬಾಂಧವರ ಒಲಿಸಲಾರೆ ದೇವ, ಗುರು ಬಾಂಧವರ ಒಲಿಸಲಾರೆ ದೇವ. ನರಕ ಭಾಗಿಯಾಗಿ ನರಕ ಭಾಗಿಯಾಗಿ ನನ್ನಲಾರೆ ದೇವ, ಬೇಡ ಮಾಧವ ಬೇಡಿ ಕೊಂಬೆ ದೇವ, ಬೇಡ ಮಾಧವ ಮಾಧವ. ಧರತಿ ಗಾಂಡಿವಾವ ಧರಿಸು ಬೇಗ ಪಾರ್ಥ ಪಾರ್ಥ. ಪರಮಾತ್ಮ, ಧರತಿ ಗಾಂಡಿವಾವ ಧರಿಸು ಬೇಗ ಪಾರ್ಥ. ನೋಡು ಸೈನ್ಯವನ್ನು ಮಾಡು ಯುದ್ಧವನ್ನು, ನೋಡು ನೋಡು ಪಾರ್ಥ ಏಡಿತನವಿದೇಕೆ, ನೋಡು ನೋಡು ಪಾರ್ಥ ಪಾರ್ಥ. ಗರದಿ ಗಾಂಡಿವಾವ ಧರಿಸಲಾರೆ ದೇವ, ಗರದಿ ಗಾಂಡಿವಾವ ಧರಿಸಲಾರೆ ದೇವ, ಗರದಿ ಗಾಂಡಿವಾವ ಧರಿಸಲಾರೆ ದೇವ.
ಭಾಗಿಯಾಗಿ ನಳ್ಳಲಾರೆ ದೇವ ಬಿಡ ಮಾಧವ ಬೇಡಿಕೊಂಡೆ ದೇವ ಬಿಡ ಮಾಧವ ಮಾಧವ ದುಷ್ಟ ಶಿಕ್ಷಕನು ಸೃಷ್ಟಿಕರ್ತನಾನು ಪಾರ್ಥ. ಪರಮಾತ್ಮ ದುಷ್ಟ ಶಿಕ್ಷಕನು ಶಿಷ್ಟ ರಕ್ಷಕನು ನಿಷ್ಠೆಯಿಂದ ಮೇದ ಸೃಷ್ಟಿಸಿರುವೆ ಪಾರ್ಥ. ನೋಡು ನೋಡು ಪಾರ್ಥ ಏಡಿತನವಿದೇಕೆ, ನೋಡು ಸೈನ್ಯವನ್ನು ಮಾಡು ಯುದ್ಧವನ್ನು, ನೋಡು ನೋಡು ಪಾರ್ಥ, ನೋಡು ಸೈನ್ಯವನ್ನು ಮಾಡು ಯುದ್ಧವನ್ನು, ನೋಡು ನೋಡು ಪಾರ್ಥ ಪಾರ್ಥ. ಹೇ ಜನಾರ್ದನ, ಯುದ್ಧದ ಎಸೆತಿದ್ರೆ ನಾನು ಏಡಿಯಲ್ಲ. ಆದರೂ ಯುದ್ಧ ಪಾಪ ಭೀತಿಯಿಂದ ಯುದ್ಧೋಪಕನಾಗಿರುವನು. ಹೇಳು ಕೃಷ್ಣ, ಕ್ಷತ್ರಿಯಗೆ ಯುದ್ಧದ ಹೊರತಾಗಿ ಮತ್ತಾವ ಧರ್ಮವೂ ಇಲ್ಲವೇ? ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಾದರೂ ಪ್ರಾಣಗಳನ್ನು ತ್ಯಜಿಸಬಹುದು. ಪರಧರ್ಮ ಅನರ್ಥಕಾರಿ. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶನೆಯು ಧರ್ಮ ರಕ್ಷಣೆಯು ಉಭಯಭ್ರಷ್ಟನಂತೆ ದಾರಿಯನ್ನು ತೋರಿಸು. ಪಾರ್ಥ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ಅಸ್ತ್ರಗಳನ್ನು ಧರಿಸು, ಕರ್ಮ ಯೋಗಿ ಎನಿಸಿಕೊ. ಇಹದಲ್ಲಿ ಕೀರ್ತಿಯು, ಪರದಲ್ಲಿ ಸ್ವರ್ಗವನ್ನು ಪಡೆಯುವಂತೆ. ಪರಮಾತ್ಮ, ಈ ನಿನ್ನ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸನ್ನ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನೇ ಯಾರು? ಏ ಕೊರಿಯೋಗೆ, ಇಹಲೋಕದಲ್ಲಿ ನಿನ್ನ ನಿರ್ದೇಶಿಸಿದ ಕರ್ಮವೇನು? ಅರ್ಜುನ, ನಾವಿಬ್ಬರೂ ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣವನ್ನು ಮಾಡಿರುವೆವು. ನನಗೆ ಅವುಗಳ ನೆನಪಿರುವುದು, ನಿನಗಿರುವುದಿಲ್ಲ ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕಳಿಸುವ ಮಹಾಮಹಿಮನೆ. ಕಿರೀಟಿ, ನಾನು ಮಾಯರೂಪ್ಯ ದರಿದ್ರೆನಿಸಿ ಸರ್ವ ಪ್ರಪಂಚವನ್ನು ಧಾರಣೆ ಮಾಡುವೆನು. ಜಲಾರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅವುಗಳ ಶಕ್ತಿಯಂತೆ ವರ್ತಿಸುವೆನು. ದೇವತೆಗಳಲ್ಲಿ ಇಂದ್ರನು, ಸಾಮಗಳಲ್ಲಿ ವೇದವು, ವೇದಗಳಲ್ಲಿ ಸಾಮವು, ಪರ್ವಶಗಳಲ್ಲಿ ಮೇರವು, ರುದ್ರನಲ್ಲಿ ಶಂಕರವಾಗಿರೋನು, ಋಷಿಗಳಲ್ಲಿ ಮೃಗವಾಗಿರೋನು. ಅನಂತ ಅಬೋಧ ಅದರಲ್ಲೊಂದಾದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯವಾಗುವುದು ಪಾರ್ಥ. ಪರಮಾತ್ಮ, ಈ ನಿನ್ನ ನುಡಿಗಳಿಂದ ನನ್ನ ಮೋವು ನಾಶವಾಯಿತು, ಹೃದಯದ ಅಂಧಕಾರವೂ ಹರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾತ್ಮನಾಗಿ ಮಾಡು. ತಥಾಸ್ತು ಪಾರ್ಥ. ಶರಣರ ಪೊರೆಯೋ ಜೀವನ ನಿಧಿಯೇ. ಚಕ್ರ ಐತಿ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬೆಳರಿದೆ. ಮೋಕ್ಷ ಯಾವ್ದು ಯಾಕೆ ಹೀಗೆ ಮುಕ್ತಿಯ ಕರುಣಿಸು ಬಲಗೈಲಿ ಇದು ಇಷ್ಟ ಅಲ್ಲ. ರಾಧಾ ರಮಣ, ಶಾಂತಿಯ ಕರುಣಿಸು ನೀ. ನೋಡಲಾರೆ ಇಲ್ಲ, ಸೆಂಟ್ರಲ್ಲ. ಪ್ರಭು ನಿನ್ನ ವಿಶ್ವರೂಪವ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ದೇವ. ಜೋಡಿಸಿ ಕರಗಳ ಬೇಡುವೆ ದೇವ.
ಮಾಡು ಕೃಪೆಯನು ಕೃಷ್ಣ ಕೃಷ್ಣ ಮಾಡು ಕೃಪೆಯನು ಪಾಮರೊಳ ನೀನು ಮಾಡು ಕೃಪೆಯನು ಪಾಮರೊಳ ನೀನು ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ಬೇಡುವೆ ದೇವ ಜೋಡಿಸಿ ಕರಗಳ ಬೇಡುವೆ ದೇವ ಮಾಡು ಕೃಪೆಯನು ಕೃಷ್ಣ ಕೃಷ್ಣ ಮಾಡು ಕೃಪೆಯನು ಪಾಮಗಳ ನೀನು ಮಾಡು ಕೃಪೆಯನು ಪಾಮಗಳ ನೀನು ಭೀಕರ ರೂಪದ ಬೇಗೆಯ ನಾನ್ ಸಹಿಸೆ ಭೀಕರ ರೂಪದ ಬೇಗೆಯ ನಾನ್ ಸಹಿಸೆ ಶರಣರ ಪೊರೆಯೋ ಜೀವನ ನಿಧಿಯೇ ಪರಮಾತ್ಮ ಎಂಥ ಭಯಾನಕ ರೂಪವಿದು ಮಾನವ ಚೆಕ್ಸ್ಗಳಿಂದ ನೋಡಲಾಗದು ಪ್ರಭು ಪ್ರಭು ಇನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡಿ ನನ್ನನ್ನು ಕೃತಾತ್ಮನಾಗಿ ಮಾಡು ಭಯವನ್ನು ಬಿಡು ಪ್ರಾಣಸಕ ಚಕ್ರ ಶೋಭಿತವಾದ ನನ್ನ ಸೋಮಯ ಮೂರ್ತಿಯ ದರ್ಶನ ಮಾಡು ತೆಗೆದಿಕೋ ಧನುರ್ಬಾಣಗಳು ಸಮರ ಗೀತೆಯನ್ನು ಮೊಳಗಿಸು ಆಜ್ಞೆ ಮಾಧವ ಭೀಮಸೇನ ಇದೆಂಥ ಅವಮಾನ ಈ ಸಾರಿ ದುರ್ಯೋಧನನು ಖಂಡಿತವಾಗಿಯೂ ನಿನ್ನನ್ನು ವಂಚಿಸುವನು ವಾಸುದೇವ ನನ್ನನ್ನಲ್ಲ ಈ ಭೀಮ ಪ್ರತಿಜ್ಞೆಯು ಎಂದಿಗೂ ಬರುವುದಿಲ್ಲ ಪರಮಾತ್ಮ ಮುಂದೇನು ಮಾಡುವುದು ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು ಕರಿ ಧರ್ಮನಂದನ ಒಪ್ಪತಕ್ಕ ಮಾತು ಅಣ್ಣನ ಬಾಯಲ್ಲಿ ಇಂಥ ಮಾತುಗಳು ಬರುವೆ ನಾನೇ ಕರೆಯುವನು ಎಲ್ಲವೋ ದುರ್ಯೋಧನ ಎಲ್ಲಿ ಕುಳಿತಿರುವೆ ನಿನಗಾಗಿ ಕರ್ಣ ಭೀಷ್ಮ ದುಶ್ಯಾಸನ ಸೈಂಧವ ಮುಂತಾದ ಮಹಾರಾಜರು ಹೋರಾಡಿ ಬಿಡಿದರು ಸೋತನಾಯಂತೆ ಸರೋವರ ಕುಳಿತಿದೆಯಾ ಶಕುನಿಯಂತ ನರಹದವನು ನಿನಗಾಗಿ ಹೋರಾಡಿ ಮಾಡಿದರು ಬಾರವರೆಗೆ ಗುರಾಂಗಾರ ಅಡಿಗೆಯ ಪಟಂಗಿ ಈ ವೀರರ ಹೃದಯವನ್ನು ನೀನಾರು ಬಲ್ಲೆ ಧರ್ಮಾನಂದನ ನಾನು ಸರೋವರದಲ್ಲಿ ಅಡಗಿ ಕುಳಿತಿಲ್ಲ ಯುದ್ಧ ಮಾಡುವ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಧರಿಸಿದೆನು ಉತ್ತಮ ಉತ್ತಮ ದುರ್ಯೋಧನ ಭೀಮಸೇನ ಈ ಸಾರಿ ದುರ್ಯೋಧನಿಗೆ ಏನೆಂದು ಉತ್ತರವನ್ನು ಕೊಡುವೆ
ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯವೆಂದು ನಾನು ಬಲ್ಲೆ. ಆದರೆ ಈ ಪಾಂಡವರಿಗೆ ರಾಜ್ಯವನ್ನು ಅಂದೇ ಕೊಡುತ್ತಿದ್ದೆ. ಆದರೆ ಈ ಭೀಮನನ್ನು ಕೊಲ್ಲಬೇಕೆಂದು ನನ್ನ ಛಲ ಆಗಲಿ. ಪಾಂಡವರ ವೀರರೇ, ನಿಮಗೆ ಸಾಮರ್ಥ್ಯವಿದ್ದರೆ ಒಬ್ಬೊಬ್ಬರಾಗಿ ಬನ್ನಿ, ಬನ್ನಿ ಒಬ್ಬೊಬ್ಬರಾಗಿ. ಗುರುದೇವ, ನಮಸ್ಕರಿಸುವೆನು. ಇಷ್ಟು ದಿನಗಳ ಮೇಲೆ ಈ ಶಿಷ್ಯನ ಮೇಲೆ ಕನಿಕರ ಬಂದಿದೆ. ಏನು? ದುರ್ಯೋಧನನ ಕಣ್ಣಲ್ಲಿ ನೀರು. ಏನು ಮಾಡಿದೆ ಕೃಷ್ಣ? ಕೃಷ್ಣ ನಿಲ್ಲು. ನನ್ನ ಆಯುಧವನ್ನು ಹಿಡಿದು ನಾನು ಕೌರವರ ಕಡೆ ನಿಲ್ಲುವನು. ನೀನು ಚಕ್ರವನ್ನು ಹಿಡಿದು ಪಾಂಡವರ ಕಡೆ ನಿಲ್ಲು. ಅಣ್ಣ, ಕೋಪಿಸಿಕೊಳ್ಳಬೇಡ. ಯುದ್ಧವನ್ನು ನೋಡಿಕೊಂಡೇ ಹೋಗು. ಛೇ, ಇದು ಅನ್ಯಾಯ. ನಾನಿಲ್ಲೊಂದು ಕ್ಷಣವೂ ಇಲ್ಲಿರುವುದಿಲ್ಲ. ಅಣ್ಣ, ಗುರುದೇವ, ಗುರುದೇವ. ಓ ದುರ್ಯೋಧನ, ಮಲ್ಲೆಂದು ಸಿದ್ಧನಾಗು. ಪರಮಾತ್ಮ, ಭೀಮನ್ನು ಕಾಪಾಡು. ಶಾಂತನಾಗು ಧರ್ಮನಂದನ. ಭೀಮಸೇನ ತೊಡೆತಟ್ಟಿ ಮೆರೆಯುವ ಶೌರ್ಯನು ಎಂದು ಹೇಳಿದ್ದಿಲ್ಲ. ಪರಮಾತ್ಮ, ಈಗಲೇ ಬಂದಿತು. ದುರ್ಯೋಧನ, ಎಲ್ಲಿಗೆ? ಕೃಷ್ಣ, ನಿಮ್ಮ ಜಯವು ಖಂಡಿತ. ಧರ್ಮನಂದನ, ದುರ್ಯೋಧನ, ನಮ್ಮ ರಾಜ್ಯವನ್ನು ತೆಗೆದುಕೊಂಡು ಸುಖವಾಗಿ ಬಾಳಿ. ಓ ಮಹೇಶ್ವರ. ಧರ್ಮನಂದನ, ಪರಮಾತ್ಮ, ನಿಮ್ಮ ರಾಜ್ಯವು ನಿಮಗೆ ದೊರಕಿತು. ಸಕ ಸಂತೋಷದಿಂದ ರಾಜ್ಯಭಾರವನ್ನು ಮಾಡಿ. ಚಂದ್ರಕುಲಧರಸು ಧರ್ಮನಂದನ, ಕಷ್ಟವಂ ಪೂರೈಸಿ ಬಂದಿಹ. ಸಕಲ ರಾಜ್ಯವಂ ಪಡೆದು ಸಹೋದರಂಗಳಗೂಡಿ ಪರಮಾತ್ಮ ಕೃಷ್ಣನ ಮಹಿಮೆಯಿಂದ ಪಡೆದರು ಪಾಂಡವರು ರಾಜ್ಯವ, ಪಡೆದರು ರಾಜ್ಯವ, ಪಡೆದರು ರಾಜ್ಯವ. ಯದಂ ಪ್ರದತ್ತ ಪರಿತ್ರಾಣಾಯ ಸದ್ಗುರುಂ ಗುರುವೇ ವಿನಾಶ ಕಾರಣ
ಸಹಸ್ರಂ ಸುಖೀ ಭವ ಸುಖೀ ಭವ ಸುಖೀ ಭವಂ. ಒಳ್ಳೆದಾಗಲಿ ಒಳ್ಳೆದಾಗಲಿ ಒಳ್ಳೆದಾಗಲಿ. ಒಳ್ಳೆದಾಗಲಿ ಧರ್ಮನಂದನ. ಒಳ್ಳೆ सरेश्वर कृपाभिष नाटक मंडली की भक्त मंडली की विद्या गणपति की जय जय नमः पार्वतापति. ಸ್ನೇಹಾಜೀವಿ ಗೆಳೆಯರ ಬಳಗಕ್ಕೆ ಸ್ನೇಹಾಜೀವಿ ಗೆಳೆಯರ ಬಳಗಕ್ಕೆ ಸ್ನೇಹಾಜೀವಿ ಗೆಳೆಯರ ಬಳಗಕ್ಕೆ. ವಂಜಾಕ್ಷಿರವರು ಮಂಜುನಾಥ್ ನಗರ, ಚೆನ್ನಮ್ಮನವರು ಮಹಾಲಕ್ಷ್ಮೀ ನಗರ, ಸುರೇಶ್ ರವರು ಕರವೇ ಅಧ್ಯಕ್ಷರು ಮಂಜುನಾಥ್ ನಗರ, ಆನಂದಣ್ಣನವರು JDS ಮುಖಂಡರು ಮಂಜುನಾಥ್ ನಗರ, ಗಿರೀಶ್ ರವರು ಬೂದಿ ಮಂಜುನಾಥ್ ನಗರ, ನಾಗರಾಜುರವರು ಹೊಸ ಬಡಾವಣೆ, ಮೂಡ್ಲಪ್ಪನವರು ಹಿರಿಯ ಮುಖಂಡರು ಮಂಜುನಾಥ್ ನಗರ, ನಾಗರಾಜುರವರು ಚೌಡೇಶ್ವರಿ ದೇವಸ್ಥಾನ ಅರ್ಚಕರು. ಎಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕರೀತಾರವರು ಕಿಟ್ಟಿರವರು ಮಂಜುನಾಥ ಟ್ರಾನ್ಸ್ಪೋರ್ಟ್ ಮಾಲೀಕರು ಮಂಜುನಾಥ್ ನಗರ, ಗಿರೀಶ್ ರವರು RTO ಮಂಜುನಾಥ್ ನಗರ, ಬಸವರಾಜುರವರು ಸೆಂಟ್ರಿಂಗ್ ಮಂಜುನಾಥ ನಗರ, ನವೀನ್ ರವರು JDS ಮಂಜುನಾಥ್ ನಗರ, ಮಾರುತಿರವರು ಜಿಮ್ ಮಂಜುನಾಥ್ ನಗರ, ಮೂರ್ತಿರವರು ತರಕಾರಿ ಮಂಜುನಾಥ್ ನಗರ, ಧನಂಜಯನವರು ಮಂಜುನಾಥ ನಗರ, ಮೂಡ್ಲಿಗಿರಿಯಪ್ಪನವರು ಹಿರಿಯರು ಮಂಜುನಾಥ ನಗರ, ಲಕ್ಕನ್ನವೇನವರು ಹಿರಿಯರು ಮಂಜುನಾಥ ನಗರ, ಶ್ರೀಕುಮಾರ್ ರವರು ತೆಂಗಿನ ತೋಟ, ಹರಿಕುಮಾರ್ ರವರು ಧರ್ಮದರ್ಶಿಗಳು ಶನೇಶ್ವರ ದೇವಸ್ಥಾನ ಟ್ರಸ್ಟ್, ಅಣ್ಣಪ್ಪರವರು ಮಂಜುನಾಥ್ ನಗರ, ರಾಮಣ್ಣವರು ಗಾರೆ ಮಂಜುನಾಥ್ ನಗರ, ಮಂಜುನಾಥ್ ರವರು M&M, ಗೋವಿಂದರಾಜುರವರು RNS, ರಮೇಶ್ ರವರು JDS ಮಂಜುನಾಥ್ ನಗರ, ಭೋಜಣ್ಣನವರು ಹಿರಿಯ ಮುಖಂಡರು ಮಂಜುನಾಥ್ ನಗರ, ರೇಣುಕಪ್ಪನವರು ಮಂಜುನಾಥ್ ನಗರ ಹಿರಿಯ ಮುಖಂಡರು, ಉಮೇಶ್ ರವರು ಮಂಜುನಾಥ್ ನಗರ, ಮಧುರವರು ಮಂಜುನಾಥ್ ನಗರ, ವೆಂಕಟೇಶ್ ರವರು ಬಾಂಬೆ ಮಂಜುನಾಥ್ ನಗರ, ಹರೀಶ್ ಪಾರ್ಥರವರು ಬಗಲುಂಟೆ, ಮಂಜು ಪ್ರಸಾದ್ ರವರು ಶೇಷಾದ್ರಿ ಲೆವೆಟ್, ತಿಮ್ಮೇಗೌಡರು ಅನ್ನಪೂರ್ಣೇಶ್ವರಿ ಫೈನಾನ್ಸ್, ಸಂಜಯ್ ರವರು ಗಂಗನಹಳ್ಳಿ ಸೋಫ್ಯಾಕ್ಟರಿ ಲೆವೆಟ್, ಕಾಂತರಾಜುರವರು ಜ್ಯೋತಿ ಲೆವೆಟ್, ಹನುಮಂತಪ್ಪರವರು ಹಿರಿಯ ಮುಖಂಡರು ಮಹಾಲಕ್ಷ್ಮೀ ನಗರ, ಸುರೇಶ್ ರಾವ್ರವರು RNS, KS ಜಗದೀಶ್ ರವರು VVS ಕಾಂಟ್ರಾಕ್ಟರ್, AB ಮಂಜಣ್ಣನವರು ಮಂಜುನಾಥ್ ನಗರ, ರಾಜುರವರು KEB ಚಿಕ್ಕಬಿದ್ರಕಲ್ಲು, ವೆಂಕಟೇಶ್ ರವರು ದಯಾ ಫೈನಾನ್ಸ್, ನವೀನ್ ಕುಮಾರ್ ವೆಲ್ಡಿಂಗ್ ಮಂಜುನಾಥ್ ನಗರ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಕರೆದಿರೋರೆಲ್ಲ. MP ಪ್ರಕಾಶಣ್ಣವರು ಮಂಜುನಾಥ್ ನಗರ, AB ಮಂಜಣ್ಣವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ರೇಣುಕಪ್ಪನವರು ಮಂಜುನಾಥ್ ನಗರ, ಸುಹಾಸ್ PG ಮಾಲೀಕರು ಮಂಜುನಾಥ್ ನಗರ, ಪ್ರಕಾಶ್ ರವರು ಫೈನಾನ್ಸ್. ದಯವಿಟ್ಟು ಕರೆಯ ಮುಖ್ಯ ಅತಿಥಿಗಳು ಟೈಮು ಜಾಸ್ತಿ ಇಲ್ಲ, ಕಲೆಗೆ ಸ್ವಲ್ಪ ತೊಂದರೆ ಆಗುತ್ತೆ. ದಯವಿಟ್ಟು ಬರಬೇಕು. ರೇಣುಕಣಿಯವರು ABB ಮಂಜಣ್ಣವರು ದಯವಿಟ್ಟು ಬನ್ನಿ. ರೇಣುಕಣಿಯವರು ಬರಬೇಕು. ಉಮೇಶ್ ಅವರು ಫೈನಾನ್ಸ್, ಪ್ರಕಾಶ್ ಅಣ್ಣವರು, ಭೋಜಣ್ಣವರು.
ಅನುಗ್ರಹ ಸೇನೇಶ್ವರ ಸ್ವಾಮಿಯ ಪಾದಕ್ಕೆ ವಂದಿಸುತ್ತಾ, ಈ ನಾಟಕ ಮಂಡಳಿಯವರು 2 ವರ್ಷದಿಂದ ಸತತವಾಗಿ ಡ್ರಾಮವನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಹಿರಿಯರೆಲ್ಲರಿಂದ ಹೃತ್ಪೂರ್ವಕ ಅಭಿನಂದನೆ ಹಾಗೂ ಸಹಕಾರಗಳನ್ನು ಮಾಡಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ನಾಟಕ ನಮ್ಮ ಊರಿನಲ್ಲಿ ವರ್ಷಕ್ಕೆ 7-8 ನಡೀತಾ ಇದ್ದೋ, ಇವಾಗ 1-2ಕ್ಕೆ ಬಂದೈತೆ. ಕಲಾವಿದರುಗಳೆಲ್ಲ ಕಡಿಮೆ ಆಗ್ತಾವ್ರೆ. ದಯವಿಟ್ಟು ಕಲೆಯನ್ನು ಬೆಳೆಸಬೇಕು, ಪೋಷಿಸಬೇಕು ಅಂತ ಕೇಳ್ಕೊಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಏಕೆಂದರೆ ಭಾಷಣ ಮಾಡೋದು ಬೇರೆ ಟೈಮಲ್ಲಿ, ಇದು ಕಲಾವಿದರಿಗೆ ತೊಂದರೆ ಆಗಬಾರ್ದು, ಅದರಿಂದ ಅವ್ರಿಗೆ ಸಹಕಾರ ಕೊಡಬೇಕು ಅಂತ ಹೇಳ್ತಾ ನಾನು ಭಾಷಣ ಮುಗಿಸ್ತಾ ಇದ್ದೀನಿ. ತಾಯಿ ಮಾರಮ್ಮ ದೇವಿಗೂ ಶನೇಶ್ವರ ಸ್ವಾಮಿಯ ಪಾದಾರವಿಂದಗಳಿಗೆ ವಂದಿಸುತ್ತಾ, ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಸಮಸ್ತ ಗ್ರಾಮಸ್ಥರಿಗೂ, ವೇದಿಕೆ ಮೇಲ್ಭಾಗದಲ್ಲಿರ್ತಕ್ಕಂಥ ಪ್ರಮುಖರಿಗೂ ವಂದಿಸುತ್ತಾ, ಈ ರಾಮಾಯಣ ಮಹಾಭಾರತ ಅನ್ನೋದು ನಾನೊಂದು ಸ್ವಲ್ಪ 1-2 ಮಾತಾಡಿ ನಾನು ಇಡೋದು 2 ಮಾತಾಡಿ ಅಂದರೆ ನನ್ನ ಅವಶ್ಯಕತೆನೇ ಇರಲಿಲ್ಲ ಮೈಕ್ ಇಟ್ಕೊಳ್ಳೋದು ಅಂತ ಅನಿಸುತ್ತೆ. ರಾಮಾಯಣ ಮಹಾಭಾರತ ಅನ್ನೋದು ಇದು ನೈಜ ಘಟನೆಗಳು, ಸಾವಿರಾರು ವರ್ಷಗಳಿಂದ ನಡೆದಂಥ ನೈಜ ಘಟನೆಗಳು. ರಾಮನಂಥ ಒಬ್ಬ ಮರ್ಯಾದೆ ಪುರುಷೋತ್ತಮ ಇವತ್ತಿನ ಕಾಲದಲ್ಲಿ ಇಲ್ಲದೇ ಇರ್ಬೋದು, ಆದರೆ ಮಹಾಭಾರತದಲ್ಲಿರ್ತಕ್ಕಂಥ ಪ್ರತಿ ಪಾತ್ರಗಳು ಇಡೀ ಭಾರತ ದೇಶದಾದ್ಯಂತ ಇದೆ. ನೀವು ನೋಡಿರ್ಬೋದು, ಈಗಾಗಲೇ ದುರ್ಯೋಧನ ಇರ್ಬೋದು, ಕರ್ಣ, ಭೀಮ, ದುಶ್ಯಾಸನ, ಇವರೆಲ್ಲರ ಪಾತ್ರಗಳು ನಾವು ನಮ್ಮ ಪರಿಸರದಲ್ಲಿ ಸುತ್ತಲ ವಾತಾವರಣದಲ್ಲಿ ನೋಡ್ತಾನೆ ಇರ್ತೀವಿ. ಇದು ನೈಜ ಘಟನೆ, 5,000 ವರ್ಷಗಳಿಂದ ನಡೆದದ್ದು ನಿಜವಾದ ಘಟನೆ. ಇವತ್ತು ಸಹ ಭಾರತದಂಥ ದೇಶದಲ್ಲಿ ಪುನರಾವರ್ತನೆ ಆಗ್ತಿರೋದು ನೋಡ್ತಾ ಇದ್ದೀರಿ. ನನ್ನ ಸ್ನೇಹಿತರಾದ ರೇಣು ಅವರು ಹೇಳಿದ್ರು, ಕಲೆಗಳು ನಶಿಸಿ ಹೋಗ್ತಾ ಇದೆ, 5-6 ನಾಟಕ ನಡೀತಿತ್ತು, ಇವತ್ತು 1-2ಕ್ಕೆ ಬಂದಿದೆ ಅಂತ. ಹಿರಿಯ ಕಲಾವಿದರು ಯಾರು ಮನಸ್ಸು ಮಾಡ್ತಾ ಇಲ್ಲ ಅಂತ ನಾನು ಇದನ್ನು ನಿಮ್ಮೆಲ್ಲರ ಮುಂದೆನೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಲಾವಿದರುಗಳೇ ನಶಿಸಿ ಹೋಗ್ತದೆ ಅನ್ನೋದ್ರ ಬದಲು ನಾವೇ ಕಲೆ ಒಳಗೆ ಇಳಿದು ಅಂದರೆ ನಾವು ಒಂದು 3-4 ನಾಟಕ ಆಡ್ಬೋದು ವರ್ಷಕ್ಕೆ ಅಂತ ಅಂದ್ಕೊಳ್ತಾ, ಮುಂದಿನ ದಿನಗಳಲ್ಲಿ ಹಿರಿಯ ಕಲಾವಿದರೇನು ಮನಸ್ಸು ಮಾಡಿದ್ರೆ ಇದೇ ನಾಟಕವನ್ನು, ಮಹಾಭಾರತ ನಾಟಕವನ್ನು, ರಾಮಾಯಣ ನಾಟಕವನ್ನು 2 ಭಾಗವಾಗಿ ನಾವು ಮಾಡ್ಬೋದು. ಹೆಂಗೆ ಅಂದರೆ, ಈಗಿನ ಹೊಸ ಕಲಾವಿದರು ಏನಿದ್ದಾರೆ, ಇವತ್ತಿನ ಈ ಸ್ನೇಹಜೀವಿ ಗೆಳೆಯರ ಬೆಳಗದಂಥ ಯುವಕರನ್ನ ತೊಗೊಂಡು ಒಂದು ಪಾರ್ಟ್ ಅವ್ರ ಕೈಲಿ ಅರ್ಧ ಭಾಗ ಮಾಡಿಸಿ, ಇನ್ನು ಉಳಿದ ಅರ್ಧ ಭಾಗವನ್ನು ಸೀನಿಯರ್. ಯಾಕೆಂದರೆ ಮಹಾಭಾರತ ಯುದ್ಧ ನಡೆದಾಗ 18 ದಿನಗಳ ಕಾಲ ಮಹಾಭಾರತ ಯುದ್ಧ ನಡೆದಾಗ ಪಾಂಡವರು ವಯಸ್ಸು 50 ಗಡಿ ದಾಟಿತ್ತು. ನಮ್ಮ ಹಿರಿಯರಿಗೆಲ್ಲ ಗೊತ್ತಿದೆ, 50 ಗಡಿ ದಾಟಿತ್ತು. ಪಾಂಡವರು ಯುದ್ಧ ಭೂಮಿಗೆ ಇಳಿದಾಗೆ 50, 52 ವರ್ಷ, 54 ವರ್ಷ ಪಾಂಡವರಿಗೆ. ಅಷ್ಟು ವಯಸ್ಸಾದವರು ಯುದ್ಧ ಮಾಡೋಂಥ ಸಂದರ್ಭ ಮಹಾಭಾರತದಲ್ಲಿ ಬಂದಿದೆ. ನಾವುಗಳು ಯಾಕೆ ಒಂದು ನಾಟಕ ಆಡಬಾರ್ದು? ಹಿರಿಯರ ನೇತೃತ್ವದಲ್ಲಿ ನಾವು ಹಿರಿಯರು ಯಾಕೆ ನಾಟಕ ಆಡಬಾರ್ದು? ಈ ಕಲಾವಿದರಿಗೆ 1ನೇ ಭಾಗ ಕೊಟ್ಟು ನಂತರ 2ನೇ ಭಾಗ, 2ನೇ ದುರ್ಯೋಧನ, 2ನೇ ಕೃಷ್ಣ, 1ನೇ ಕೃಷ್ಣ ಅಂತೀವಲ್ಲ, ಆ ರೀತಿ ಯಾಕೆ ಮಾಡಬಾರ್ದು? ಇದ್ರ ಬಗ್ಗೆ ನಮ್ಮ ಹಿರಿಯರು ಯೋಚನೆ ಮಾಡಬೇಕು. ಇಂಥ ನಾಟಕಗಳು ಈಗಾಗಲೇ ನನ್ನ ಸಹೋದರ ಹೇಳ್ದಂಗೆ ಅಲ್ಲಿ ನಶಿಸಿ ಹೋಗ್ತಾ ಇದೆ. ಇಡೀ ದೇಶದಲ್ಲಿ ಇಂಥ ಪೌರಾಣಿಕ ಕಲೆಗಳು ನಶಿಸಿ ಹೋಗ್ತಾ ಇದೆ. ನಮ್ಮ ಮಾಸ್ಟರ್ ಎಲ್ಲೋ ಹೋದರು, ಇಲ್ಲಿದ್ದಾರೆ. ಇಂಥ ಕೆಲವೇ ಕಲಾವಿದರು ಇಂಥವ್ರು ಇರೋವರೆಗೆ ನನಗೇನು ಅನ್ನಿಸ್ತು, ಮೊನ್ನೆನೂ ನಾನು ಹೇಳಿದೆ, ಬೊಗಳ್ಗುಂಟೆಯಲ್ಲೊಂದು, ಮಂಜುನಾಥನಗರದಲ್ಲೊಂದು, ನಿಮ್ದು 2 ತಲೆ ಇರೋವರೆಗೆ ನಾಟಕ, ನಂತರ ಈ ನಾಟಕಗಳು ನಾವು ನೋಡೋದಿಲ್ಲ, ನಮ್ಮ ಕಾಲಕ್ಕೆ ಎಳೆದೋಗುತ್ತೆ ಅಂತ. ಆ ರೀತಿ ಆಗಬಾರ್ದು. ಕಲೆಯನ್ನು ಉಳಿಸಿ ಬೆಳೆಸೋಂಥದ್ದನ್ನು, ದೇಶದಲ್ಲಿ ನಡೆದ ಘಟನೆಗಳನ್ನು, ಇದರ ಪುನರಾವರ್ತನೆ ಭಾಗಗಳನ್ನು, ದುರ್ಯೋಧನ, ದುಶ್ಯಾಸನನ್ನು ಎಲ್ಲರನ್ನು ವೇದಿಕೆ ಮೇಲೆ ತರ್ತಕ್ಕಂಥ ಕಾರ್ಯಗಳಾಗಲಿ, ಪುರಾತನ ಕಲೆಗಳನ್ನ ಬೆಳೆಸೋಂಥ ಕಾರ್ಯಗಳಾಗಲಿ, ಅದಕ್ಕೆ ನಮ್ಮೆಲ್ಲರೂ ಸಹಕಾರ ಇರುತ್ತೆ ಅಂತ ಹೇಳ್ತಾ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸ್ನೇಹಜೀವಿ ಗೆಳೆಯರ ಬೆಳಗದ ಎಲ್ಲ ಸಹೋದರರಿಗೂ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನೂರಿನ ಗ್ರಾಮಸ್ಥರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾನು ವಂದಿಸುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸ್ನೇಹಜೀವಿ ಗೆಳೆಯರ ಬಳಗ. ಹರಿತವರ್ಯಾರೋ ವಿಧಿಲಿಲ್ಲ ಮಾಯೆಯ ತಿಳಿದವರ್ಯಾರಿಗರೋ ದೇವ ತಿಳಿದವರ್ಯಾರಿಗರೋ ಅರಿತವರ್ಯಾರ ವಿಧಿಲಿಲ್ಲ ಮಾಯೆಯ ತಿಳಿದವರ್ಯಾರಿಗರೋ ದೇವ
ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿ ಯಾಗಿ ಹರೇ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿ ಯಾಗಿ ಹರೇ ಭೋಗವಿದ್ದರೂ ಸರಿ ಶ್ರೀಹರಿ ಹರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಆಡಲೇಬೇಕು ನೀನಾಡಿಸಿದಂತೆ ಆಡಲೇಬೇಕು ಆಡಿಸಿ ನೀನವರ ನೋಡಿ ನಗಬೇಕು ಹಾಡಿಸಿ ನೀನವರ ನೋಡಿ ನಗಬೇಕು ಅರಿತವರ್ಯಾರ ವಿಧಿಲಿಲ್ಲ ಮಾಯೆಯ ತಿಳಿದವರಾರಿಗರೋ ದೇವ ತಿಳಿದವರ್ಯಾರಿಗರೋ ಎಲ್ಲ ನನ್ನ ಕಲಾಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಪೌರಾಣಿಕ ರಂಗ ಅಂದರೆ ನಾನು 6 ವರ್ಷಕ್ಕೆ ಈ ವೇದಿಕೆಯನ್ನು ಹತ್ತಿದ್ದೆ. ನಮ್ಮ ತಾಯಿ ನಲ್ಲತಂಗ ಅಥವಾ ಶನಿ ಪ್ರಭಾವದಲ್ಲಿ ಬಾಲನಲ್ಲ ಪಾತ್ರದಲ್ಲಿ 6 ವರ್ಷ 5
5 ವರ್ಷ 7 ತಿಂಗಳಲ್ಲೇ ನಾನು ಬಾಲ್ನಲ್ಲಿ ಪಾತ್ರ ಮಾಡಿದ್ದೆ. ಅದು ನನಗೆ ದಕ್ಕಿದ್ದು ಈ ಗ್ರಾಮದಲ್ಲಿ ನಾನು ಹುಟ್ಟಿದ್ರಿಂದ. ಆ ಪುಣ್ಯದಿಂದ ಇವತ್ತು ನನ್ನ ಮಕ್ಕಳು ಕೂಡ ಸೆಲೆಬ್ರಿಟಿಗಳು, ಅವರು ಕೂಡ ಧಾರಾವಾಹಿ ಮತ್ತು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಎಲ್ಲದರಲ್ಲೂ ಮಾಡ್ತಾಯಿದ್ದಾರೆ. ಯಾಕೆ ಬಂತು ಅಂದರೆ ನನ್ನಲ್ಲಿ ಕಲೆ ಇರೋದ್ರಿಂದ ನನ್ನ ಮಕ್ಳಿಗೆ ಬಂತು. ಆ ಕಲೆಯನ್ನು ಗುರುತಿಸಿದ್ದು ನನ್ನ ಮಂಜುನಾಥ್ ನಗರ, ನನ್ನ ಗ್ರಾಮ, ನನ್ನ ಜನಗಳು. ಅವ್ರು ಅವತ್ತು ಗುರುತಿಸಿದ್ರಿಂದ ನಾನೊಬ್ಬ ಕಲಾವಿದನಾಗಿ ಮಾರ್ಪಟ್ಟೆ. ಮತ್ತು ನನ್ನ ಮಕ್ಕಳು ಕೂಡ ಕಲಾವಿದರಾದರು. ನಾನು ಜಾಸ್ತಿ ಮಾತಾಡಲ್ಲ. ಯಾಕೆ ಈ ರಂಗಕಲೆನ ಮಕ್ಳಿಗೆ ಕಲಿಸ್ಬೇಕು ಅಂದರೆ ಅವರಲ್ಲಿ ಒಂದು ಶಿಸ್ತು ಬರುತ್ತೆ. ಮತ್ತು ನಮ್ಮ ಸಂಸ್ಕೃತಿ ಏನು, ನಾವು ಹೇಗಿರಬೇಕು, ಮತ್ತು ಯಾವ ರೀತಿ ಇದ್ದರೆ ದುರ್ಯೋಧನ ಆದರೆ ಏನು, ಶಕುನಿ ಆದರೆ ಏನು, ಅರ್ಜುನ ಆದರೆ ಏನು, ಕೃಷ್ಣ ಆದರೆ ಏನು, ಇದೆಲ್ಲ ಈ ನಮ್ಮ ರಂಗಕಲೆ ಕಲಿಸುತ್ತೆ. ದಯಮಾಡಿ ನಾನು ಹೇಳೋದು, ಇವತ್ತು ನಮ್ಮ ಹುಡುಗರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇವತ್ತೇನು ಒಂದು ಕಲೆನ ಅಭಿನಯಿಸ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಾನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನನಗೆ ಭಾರಿ ಖುಷಿ ಆಯಿತು. ಅದೇ ರೀತಿ ಯಾತಕ್ಕೋಸ್ಕರ ಈ ನಾಟಕಗಳನ್ನ ಮಾಡ್ತಾಯಿದ್ರು ಅಂತಲೂ ಹೇಳ್ತೀನಿ. ಹಿಂದೆ ಹೊಲಗಳು ದೂರ ಇರ್ತಾಯಿತ್ತು, ಹೊಲ ಉಳಕ್ಕೆ ಹೋಗ್ತಾಯಿದ್ರು. ಆಗ ಒಬ್ಬನೇ ಹೋಗ್ಬೇಕಾಯ್ತು, ಎತ್ತು ಗಾಡಿ ಹಿಡ್ಕೊಂಡು ಹೋಗ್ಬೇಕಾಯ್ತು. ಒಬ್ಬನೇ ಹೋದಾಗ ಏನು ಮಾಡ್ಬೇಕು, ಯಾರೂ ಇಲ್ಲ ಅಲ್ಲಿ. ಚಿರತೆ ಕಾಟ, ಹುಲಿ ಕಾಟ, ಆನೆ ಕಾಟ. ಅದ್ರ ಮಧ್ಯದಲ್ಲಿ ಏನು ಮಾಡಬೇಕು, ಒಂದು ಸೌಂಡ್ ಮಾಡಬೇಕು ಏನಾದರೂ. ಆವಾಗ ಈ ನಾಟಕದ ಆಡೋದು ಒಬ್ಬನೇ, ಇನ್ಯಾರೂ ಇರಲ್ಲ ಅಲ್ಲಿ. ಅವನ ಹೆಂಡ್ತಿ ಊಟದ ಮಧ್ಯಾಹ್ನಕ್ಕೆ ಬರ್ತಾರೆ. ಆದರೆ ಅದ್ರ ಮಧ್ಯದಲ್ಲಿ ಒಂದು ಸೌಂಡ್ ಮಾಡಬೇಕು, ಚಿರತೆ ಬರಬಾರ್ದಲ್ಲ. ದೂರ ಹೊಲ. ಇವಾಗ ಮಂಜುನಾಥ್ ನಗರ ಅಂದರೆ ಗುಡ್ಡಳ್ಳಿ ಹತ್ರ ಇರ್ತಾಯಿತ್ತು ಹೊಲ, ನಿಮಗೂ ಗೊತ್ತಿರುತ್ತೆ, ನಿಮ್ಮದೆಲ್ಲ ಹೊಲಗಳು ಇರ್ತವೆ. ಆ ಸೌಂಡ್ಗೆ ಏನಂದರೆ ಈ ನಾಟಕದ ಹಾಡುಗಳು ಆಡೋದಲ್ಲಿ ಯಾವುದೋ ಒಂದು ಬಳಿರೇ ಅಂತನೋ, ಇನ್ನೊಂದು ದೇವ ಅಂತನೋ, ಇನ್ನೊಂದು ಆ ಥರ ಆ ಹಾಡುಗಳು ಆಡಿದಾಗ ಅವ್ರಿಗೂ ಒಂದು ಕೆಲಸ ಮಾಡೋಕ್ಕೂ ಒಂದು ಹುಮ್ಮಸ್ಸು, ಮತ್ತು ಯಾವುದು ಪ್ರಾಣಿ ಇದು ಬರ್ತಾ ಇರಲಿಲ್ಲ. ಇನ್ನೊಂದು ಎರಡನೇ ವಿಚಾರ ಏನಂದರೆ, ನಮ್ಮ ಮಹಾಭಾರತ ಗ್ರಂಥಗಳನ್ನ ಓದೋಕ್ಕೆ ನಾವೆಲ್ಲ ಆವಾಗ ನಮ್ಮ ಪೂರ್ವಕರು ಅನಕ್ಷತ್ರರಾಗಿದ್ದರು, ಅವ್ರಿಗೂ ಓದು ಬರ್ತಾ ಇರಲಿಲ್ಲ. ಆದರೆ ಈ ಥರ ಒಂದು ನಾಟಕಗಳ ಮೂಲಕ ಅವ್ರಿಗೆ ಏನು ನಮ್ಮ ಗ್ರಂಥಗಳು ಮಹಾಭಾರತ ರಾಮಾಯಣ ಏನು ಅನ್ನೋದನ್ನ ನಾಟಕಗಳ ಮೂಲಕ ಕಲಿಸ್ತಾಯಿದ್ರು. ಇದನ್ನು ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಂಥ ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಂಡು ನಮ್ಮ ಸ್ನೇಹಜೀವಿ ಕಲಾ ಬಳಗದ ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ಪ್ರೇಕ್ಷಕರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.